ಕೇಸ್ ವಿಷಯದಲ್ಲಿ ಪಲ್ಲವಿ ತಲೆ ಹಾಕ್ಬಾರ್ದು ಅನ್ನೋದು ಎಷ್ಟು ಸರಿ? ಅಮ್ಮ, ನಾನೊಂದು ವಿಷಯನ ಪದೇ ಪದೇ ಹೇಳ್ತಿದ್ದೀನಿ ಅಂದ್ರೆ ಅದ್ರ ಹಿಂದೆ ಒಂದು ಕಾರಣ ಇದೆ ಅಂತ ಅರ್ಥ. ಸರಿ ಕಣು. ಈಗ ಪ್ರಜ್ಞಾ ಮರ್ಡರ್ ಕೇಸ್ನ ಪಲ್ಲವಿ ನೋಡ್ಕೋಬೇಕು ಅಂತ ಕೋರ್ಟ್ ಹೇಳಿದ್ಯಲ್ಲ, ಈಗ ಪಲ್ಲವಿ ಏನೂ ಮಾಡದೆ ಸುಮ್ನೆ ಇದ್ರೆ ಕೋರ್ಟ್ ಅದನ್ನ ಒಪ್ಕೊಳ್ಳುತ್ತಾ? ಅಮ್ಮ, ಅದಕ್ಕೆಲ್ಲ ದಾರಿಗಳಿರುತ್ತವೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಒಂದಿದೆ. ನನಗ್ ತೊಂದ್ರೆ ಆದ್ರೂ ಪರವಾಗಿಲ್ಲ ವಿಕ್ರಾಂತ್ ಅವ್ರೆ. ನಿಮಗ್ ತೊಂದ್ರೆ ಆಗುತ್ತೆ ಅಂತ ಯಾವಾಗ್ಲೂ ಹೇಳ್ತಿರಲ್ಲ, ಅದ್ಯಾರು ಅಂತ ಹೇಳಿ. ಇವಾಗೇನ್ ಹೇಳಲೇಬೇಕಾ? ಹೌದು, ಹೇಳಲೇಬೇಕು. ಊಟಕ್ಕೇನ್ ಮಾಡ್ಲಿ ಹೇಳಿ? ಪರವಾಗಿಲ್ಲ ವಿಕ್ರಾಂತ್, ನೀವ್ ಹೇಳಿ ಬಿಡಿ. ವಿಷಯ ಇವತ್ತಲ್ಲ ನಾಳೆ ಗೊತ್ತಾಗೇ ಆಗತ್ತೆ. ವಿಷಯ ಅದಾಗದೆ ಗೊತ್ತಾಗೋದಕ್ಕೂ ನಾವು ಹೋಗಿ ತಿಳ್ಕೊಳ್ಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಈ ಕೇಸ್ ವಿಷಯದಲ್ಲಿ ನಿಮ್ಮಿಬ್ಬರ ವಾದ ಸರಿಯಾಗೇ ಇದೆ. ಆದ್ರೆ ನನ್ಗೆ ಪ್ರಭಾವತಿಯವ್ರಿಗೆ ಮಾತ್ರ ಕ್ಲಾರಿಟಿ ಕೊಟ್ಬಿಡಿ ಸಾಕು. ಇವಾಗ ನಿಮ್ಮಿಬ್ರಿಗೂ ಏನ್ ಕ್ಲಾರಿಟಿ ಬೇಕು? ಏನ್ ಕ್ಲಾರಿಟಿ ಬೇಕಾ? ದೊಡ್ಡವರಾಗಿ ನಾವಿಬ್ರು ಮಾತಾಡ್ಕೊಂಡಿರ್ಬೇಕಾ ಬೇಡ್ವಾ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳ್ಬಿಡು, ನಮಗಷ್ಟು ಸಾಕು. ಅಲ್ಲ ಕಣೋ ವಿಕ್ರಾಂತ್, ನೀನು ಪಲ್ಲವಿಯನ್ನ ಈ ತರ ಬೈತಾ ಇದ್ರೆ ನಾನು ಅದ್ಯಾವ ಮುಖ ಹೊತ್ಕೊಂಡು ಪ್ರಭಾ ಅವ್ರ ಹತ್ರ ಮಾತಾಡ್ಲಿ? ಅಮ್ಮ, ನಿಮಗ್ ಬೇಕು ಅಂದ್ರೆ ಅವ್ರ ಜೊತೆ ಮಾತಾಡ್ಕೊಂಡಿರಿ, ಆರಾಮಾಗಿ ಮಾತಾಡ್ಕೊಂಡಿರಿ. ನನ್ಗೇನ್ ಪಲ್ಲವಿ ಅವ್ರ ಮೇಲೆ ದ್ವೇಷ ಇಲ್ಲ, ನಾನು ಅವ್ರನ್ನ ಬೈತಾನೂ ಇಲ್ಲ. ನನಗಂತೂ ಹೇಳಿ ಹೇಳಿ ಸಾಕಾಗೋಗಿದೆ. ಏನಾದ್ರೂ ಮಾಡ್ಕೊಳ್ಳಿ. ಅದೇನೋ ದೊಡ್ಡದಾಗಿ ಊಟಕ್ಕೇನೋ ಮಾಡ್ತೀನಿ ಅಂತ ಹೇಳಿದ್ರು, ಇವಾಗ ನೋಡಿದ್ರೆ ಹಾಗೆ ಹೋಗ್ತಿದ್ದಾರೆ. ನೀವ್ ಕೇಳೋದ್ ಹೆಚ್ಚ, ನಾನ್ ಮಾಡೋದ್ ಹೆಚ್ಚ. ಸಖತ್ತಾಗಿ ರೆಡಿ ಮಾಡ್ಕೊಂಡ್ ಬರ್ತೀನಿ, ಇಲ್ಲೇ ಇರಿ. ವಿಕ್ರಾಂತ್, ನೀನ್ ಅಡ್ಗೆ ಮಾಡ್ತೀಯಾ? ಬೇಡ ಕಣೋ, ನಾನೇ ಮಾಡ್ತೀನಿ. ಅಮ್ಮ, ನಾವಿಬ್ರು ಮಾತಾಡ್ತಿರೋಣ. ಸಾಹೇಬ್ರು ಇವತ್ತು ಫ್ರೀ ಇದಾರೆ ಅನ್ಸುತ್ತೆ, ಅವರೇ ಅಡ್ಗೆ ಮಾಡ್ಲಿ. ಅಮ್ಮ, 5 ನಿಮಿಷ ನಳಪಾಕ ನಡೆಸ್ತೀನಿ, ನೋಡ್ತಾ ಇರಿ. ವಿಕ್ರಾಂತ್, ಕಾಫಿ ಕುಡಿಮಾ? ಹಾ. ಎಷ್ಟರ ರಂಬಾಟ ಮಾಡಕತ್ತಿ ಹಂಗ? ಮಕ್ಕಳು ತಮ್ಮ ಬಳ್ಳ ತಾವ ಕಡ್ಕೊಂಡು ಅಳ್ತಾವಲ್ಲ, ಹಂಗ ಅಳಕತ್ತಿಯಲ್ಲ. ನಾ ಏನಾರ ಮಾಡೀನಿ? ಯಾರ ಕೇಳಿದ್ರ ನನ್ನ ಹಾಕ್ಕೊಂಡು ಗದಮ ಯಾರು? ಸ್ವಲ್ಪ ಸುಮ್ನಾಗ. ನಾ ಏನಾರ ಮಾಡೀನ ಮಾರಾಯಳ? ಇಷ್ಟ್ಯಾಕ ರಂಬಾಟ ಮಾಡಕತ್ತೀಯ ನೀನು? ಗಜಾಂಬ, ನೀವು ಅಂದ್ರ ನನಗ್ ಬಾಳ ಗೌರವ ಐತ್ರಿ. ಅಯ್ಯಯ್ಯ, ಇದ್ಯಾವ ಹೊಸ ಪದ್ಧತಿನ ಯವ್ವ? ನಾ ಏನು ಅಂತ ಕೇಳಿದ್ರ ಅಳುದು, ರಂಬಾಟ ಮಾಡೋದು, ಆಡಾಡ್ಕೊಂಡು ಅಳುದು, ಇದ್ಯಾ ಹೊಸ ಪದ್ಧತಿ ಅಂತೀನಿ? ಗೌರವ ಕೊಡುದ ಇದು? ಅಲ್ಲ ಗಜಾಂಬ, ನನ್ಗೆ ತುಂಬಾ ಬೇಸರ ಆಕೇತ್ರಿ ನೀವ್ ಈ ರೀತಿ ಸಂಶಯ ಪಟ್ರ. ನನ್ಗೆ ನಿಮ್ ಮೇಲ್ ತುಂಬಾ ಗೌರವ ಇತ್ತು, ಇವಾಗ ಬೇಜಾರಾಗ್ತಿದೆ, ಅಳು ಬರ್ತಿದೆ. ಅಳಕೋಬೇಡ ಮತ್ ಒದರಾಡಿ. ಅಲ್ಲ, ನೀ ಏನ್ ಮಾಡಕತ್ತಿ ಅಂತ ಪ್ರಶ್ನೆ ಮಾಡಿದೆ ಆಟ. ನಾ ಏನ್ ತಪ್ಪು
ಮಾಡೇನ ಯವ್ವ? ಅದು ಊರಿಂದ ಹಿರಿಕರು ಫೋನ್ ಮಾಡಿದ್ರು ಯೋಗಕ್ಷೇಮ ವಿಚಾರ್ಸಕ್ಕ. ಅವ್ರ ಹತ್ರ ಮಾತಾಡ್ತಾ ಇದ್ದೆ. ನೀವ್ ಅಷ್ಟಕ್ಕ ಸಂಶಯ ಪಟ್ರೆ ನಾನು ಇಲ್ಲೇ ಕೂತ್ಬಿಡ್ತೀನಿ. ಬೇಡವಾ, ನಿನ್ನ ಕೈ ಮುಗಿತೇನಿ. ಮತ್ತ ಒದರಾಡಿ ಅಳಕ್ ಹೋಗ್ಬೇಡ. ಹೋಗು, ಹೊರಗೆ ಹೋಗಿ ತಾಸ್ಗಟ್ಲೆ ಮಾತಾಡು. ಬೆಳಕ್ ತನಕ ಮಾತಾಡು. ಹೋಗು, ಬೇಕಾದಷ್ಟು ಮಾತಾಡು. ಬರ್ತೀನ್ರಿ. ಹೋಗವ, ಹೋಗು. ಹೋಗ್ಬಯ್ಯವ್ವ, ಮಾತಾಡ ಮಾತಾಡ. ಹುಷ್. ಯವ್ವಾ, ಹಿರಿಯರು ಫೋನ್ ಮಾಡಿದ್ರ? ಹಂಗಾದ್ರ ನಾ ಬಂದ ಕೂಡ್ಲೆ ಕಟ್ಟ್ಯಾಕ್ ಮಾಡಿದ್ಲು. ಇಲ್ರಿ, ನನ್ನ ಬೆನ್ನ ಹಿಂದ ಏನೋ ಮಸಲತ್ತು ನಡ್ಸಕತ್ಯಾಳ. ಬಿಡುದಿಲ್ಲ ಬಿಡುದಿಲ್ಲ ಅಂದೆ ನಾನು. ಪತ್ತೆ ಮಾಡೋಕಿನ ಬಯಲು ಮಾಡುವ ಪವಾಡ ದೃಶ್ಯದ ಕಾರ್ಯಕ್ರಮ ಚಾಲೂನ. ಬಿಡ್ತೀನಿ ನಾನು.